अब किराया कहाँ से दूंगा? पूरे दिन के पैसे गए। अब पूरे दिन का किराया लेगा वो, और बच्चों को रोटी दे। क्या गलत है यार ये बहुत। ಮೇಲೆ ಬರ್ತಿರೋ ವಿಡಿಯೋನ ನೀವು ನೋಡ್ತಾ ಇರ್ಬೋದು. ಸೊ ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಬ್ಯಾಟ್ ಮತ್ತು BMS ಅಂತ ಒಂದು ಆ್ಯಪ್ ಇದೆ, ಚೈನೀಸ್ ಆ್ಯಪ್. ಅದನ್ನು ಈ ರಿಕ್ಷಾ ಎಲೆಕ್ಟ್ರಿಕ್ ವೆಹಿಕಲ್ಗೆ ಕನೆಕ್ಟ್ ಮಾಡ್ಕೋತಾರೆ. ಅಂದರೆ ಬ್ಯಾಟ್ರಿ ಮಾನಿಟರ್ ಮಾಡೋಕ್ಕೆ ಅಂತಲೇ ಈ ಆ್ಯಪ್ನ ಬಿಟ್ಟಿರ್ತಾರೆ. ಬಟ್ ಈ ನನ್ನ ಮಕ್ಕಳು ಕೆಲ್ಸಕ್ಕೆ ಬರ್ದಿರೋ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಬ್ಯಾಟ್ BMS ಅಂತ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ರೋಡಲ್ಲಿ ಹೋಗ್ತಾರೋ ವೆಹಿಕಲ್ಗಳು ಮತ್ತು ಟ್ರಾಫಿಕಲ್ಲಿ ನಿಂತಿರೋ ವೆಹಿಕಲ್ಗಳನ್ನ ಬ್ಯಾಟ್ರಿ ಆಫ್ ಮಾಡ್ತಿದ್ದಾರೆ. ಸೊ ಆಫ್ ಮಾಡಿಬಿಟ್ಟು ಅವರೇ ಹೋಗಿ ಕೇಳ್ತಿದ್ದಾರೆ ಏನಾಯಿತು ಅಂತ. ಸೊ ಮಾಡ್ತಿರೋದೇ ಕಿತ್ತೋಗಿರೋ ಕೆಲಸ. ಅವರು ಜೀವನ ಮಾಡಿಕೊಂಡು ದುಡ್ಕೊಂಡು ತಿಂತಾ ಇರ್ತಾರೆ, ಹಿಂದ್ಗಡೆ ಕಸ್ಟಮರ್ಗಳು ಕೂತಿರ್ತಾರೆ. ಸೊ ಏನೋ ಒಂದು ಬಾಡಿಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಥರ ನೀವು ನಿಮ್ಮ ಖುಷಿಗೆ ಆ ಬ್ಯಾಟ್ರಿನ ಆಫ್ ಮಾಡಿದ್ರೆ ಸೊ ಅವ್ರು ಏನು ಮಾಡ್ಬೇಕು ಹೇಳಿ? ಸ್ವಲ್ಪ ಜನ ಅದನ್ನು ಬಾಡಿಗೆಗೂ ಕೂಡ ತಂದಿರ್ತಾರೆ. ಈ ರಿಕ್ಷಾನ ಜೀವನ ಮಾಡಬೇಕು, ಮನೆ ಸಾಕಬೇಕು, ಫ್ಯಾಮಿಲಿ ನೋಡ್ಕೋಬೇಕಂತ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೀವು ಕೆಲ್ಸಕ್ಕೆ ಬರ್ದಿರೋ ನನ್ನ ಮಕ್ಕಳು ಈ ಥರ ಮಾಡಿದ್ರಿ ಅಂತ ಹೇಳಿದ್ರಿಂದನೇ ಈ ಥರ ಆಗ್ತಾ ಇರೋದು. बच्चों को रोटी खिलाने पर आप क्या करेंगे? हम मैं सबसे अपील करता हूँ प्लीज इसने ऐसी कोई हरकत न करो, ऐप का यूज गलत यूज मत करो, किसी की गाड़ी बंद मत करो। पूरे दिन के पैसे गए। अब पूरे दिन का किराया लेगा वो, और बच्चों को रोटी दे। क्या गलत है यार ये बहुत। ನೋಡಿದ್ರಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ, ಒಂದೊತ್ತು ಊಟಕ್ಕೂ ಕಷ್ಟಪಡ್ತಿದ್ದಾರೆ, ಬಾಡಿಗೆ ಕೊಡಬೇಕು ಅವ್ರಿಗೆ. ಸೊ ಈ ಥರ ಕಿತ್ತೋಗಿರೋ ಕೆಲಸ ಮಾಡೋದು ಬಿಟ್ಬಿಟ್ಟು ಜವಾಬ್ದಾರಿಯಿಂದ ಕೆಲಸ ಮಾಡೋದನ್ನ ಕಲೀರಿ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.